ಹಾಯ್ ಆಲ್, ವೆಲ್ಕಮ್ಸ್ ಟು ಆರ್ತಿಸ್ ವ್ಲಾಗ್. ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಫೈನಲಿ ಇವಾಗ ರೀಸೆಂಟಾಗಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೀನಿ. ನನಗೆ ಕುಕ್ಕಿಂಗ್ದಾಗ ಇಂಟ್ರೆಸ್ಟ್ ಇರೋದ್ರಿಂದ ಹೊಸ ರೆಸಿಪೀಸ್ ವೀಡಿಯೋ ಮಾಡಿ ಹಾಕ್ತಿರ್ತೇನಂತ. ಈಗ ಆಲ್ರೆಡಿ 5-6 ವೀಡಿಯೋಸ್ ಅಪ್ಲೋಡ್ ಮಾಡೀನಿ. ಆದ್ರೆ ವಾಯ್ಸ್ ಓವರ್ ಕೊಟ್ಟಿದ್ದ ಫಸ್ಟ್ ವೀಡಿಯೋ ಐತಿ. ಯಾರ್ಯಾರು ವೀಡಿಯೋ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್. ಸೊ ಇವತ್ತಿನ ಬ್ಲಾಗ್ದಾಗ ನಾ ಮೊಳಕೆ ಕಾಳಿನ ಸ್ಯಾಂಡ್ವಿಚ್ ಮಾಡಾತೀನಿ. ಸ್ಪ್ರೋಟ್ ಸ್ಯಾಂಡ್ವಿಚ್ ಮಾಡೋಕ್ಕೆ ಯಾವ್ದ್ಯಾವ್ದು ವೆಜಿಟೇಬಲ್ ಬೇಕಲ್ಲ ಅದೆಲ್ಲ ಕಟ್ ಮಾಡಾತೀನಿ. ಅರ್ಧ ಕ್ಯಾಪ್ಸಿಕಮ್ ಸ್ಲೈಸ್ ಮಾಡಿ ಚಾಪ್ ಮಾಡೀನಿ. ಒಂದು ಸ್ಮಾಲ್ ಸೈಜ್ ಟೊಮೆಟೊ, ಹಾಫ್ ಆನಿಯನ್ ಅದನ್ನು ಕಟ್ ಮಾಡಿಟ್ಟಿನಿ. ಹಾಫ್ ಕ್ಯಾರೆಟ್ ಗ್ರೇಟ್ ಮಾಡಾತೀನಿ. ನಾ 2 ಸ್ಯಾಂಡ್ವಿಚ್ ಮಾಡಾತೀನಿ, ಅದ್ರ ಸಲುವಾಗಿ ವೆಜಿಟೇಬಲ್ ಎಲ್ಲ ಕಡಿಮೆ ತೊಗೊಂಡಿನಿ. ಈ ಕಡೆ ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿನಿ. ಎಣ್ಣೆ ಕಾಯಿ ಬೆಳಕ್ಕೆ ಒಂದು ಬಟಾಟಿ ಕಟ್ ಮಾಡಿ ಫ್ರೈ ಮಾಡಾತೀನಿ. ಬಟಾಟಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆಂದಾಗಿ ಕರ್ಕೋಬೇಕು. ಇದು ಕಲರ್ ಚೇಂಜ್ ಆದ ಬೆಳಕ್ಕೆ ಒಂದು ಬೌಲಿಗೆ ಹಾಕಾತೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ 3 ಮಿಕ್ಸ್ ಮಾಡಾತೀನಿ. ಸ್ಯಾಂಡ್ವಿಚ್ ಮಾಡೋಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅದೆಲ್ಲ ಜೋಡಿಸಾತೀನಿ. ಕಟ್ ಮಾಡಿದ ವೆಜಿಟೇಬಲ್ಸ್, ಫ್ರೈಡ್ ಪೊಟೆಟೊ, ಪುದೀನ ಚಟ್ನಿ ಮತ್ತು ಮೊಳಕೆ ಕಾಳು ತೊಗೊಂಡಿನಿ. ಪುದೀನ ಚಟ್ನಿ ಮಾಡೋಕ್ಕೆ ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಉಪ್ಪು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿನಿ. ಈ ಸ್ಯಾಂಡ್ವಿಚ್ ಮಾಡೋಕ್ಕೆ ವೈಟ್ ಬ್ರೆಡ್ ಇಲ್ಲಾಂದ್ರೆ ಬ್ರೌನ್ ಬ್ರೆಡ್ ಯಾವ ಬ್ರೆಡ್ಡರ ಯೂಸ್ ಮಾಡಿರಿ. ನಾ ಇಲ್ಲಿ ವೈಟ್ ಬ್ರೆಡ್ ಯೂಸ್ ಮಾಡತ್ತೀನಿ. 2 ಸ್ಯಾಂಡ್ವಿಚ್ ಮಾಡತ್ತಿದ್ರಿಂದ 4 ಪೀಸ್ ಬ್ರೆಡ್ ತೊಗೊಂಡಿನಿ. ಅದ್ರ ಮ್ಯಾಲೆ 1 ಸ್ಪೂನ್ ಪುದೀನ ಚಟ್ನಿ ಹಾಕತ್ತೀನಿ. ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ 3 ಟಾಪಿಂಗ್ಸ್ ಹಾಕತ್ತೀನಿ ನಾ. ಈಗ ಮೊಳಕೆ ಕಾಳು ಹಾಕತ್ತೀನಿ. ಹಂಗೆ ಕ್ಯಾರೆಟ್ನು ಹಾಕತ್ತೀನಿ. ಇದು ಆಪ್ಷನಲ್ ಐತಿ, ಸ್ಪ್ರಿಂಗ್ ಆನಿಯನ್ ಇಷ್ಟ ಆದ್ರೆ ಹಾಕ್ರಿ. ಫ್ರೈಡ್ ಪೊಟೆಟೊನು ಹಾಕತ್ತೀನಿ. ಹಾಕಿ ಅದ್ರ ಮ್ಯಾಗ ಪ್ರೆಸ್ ಮಾಡತ್ತೀನಿ. ಫೀಲಿಂಗ್ ಹೊರಗೆ ಬರಬಾರ್ದಂದ್ರೆ ಮ್ಯಾಗ ಪ್ರೆಸ್ ಮಾಡಿರಿ. ಅದ್ರ ಮ್ಯಾಲೆ ಟೊಮೆಟೊ ಸಾಸ್ ಹಾಕತ್ತೀನಿ. ಇನ್ನೊಂದು ಸ್ಲೈಸ್ ಬ್ರೆಡ್ ಇತ್ತಲ್ಲ ಅದನ್ನೂ ಇಟ್ಟು ಮ್ಯಾಗ ಒಂದು ಸ್ವಲ್ಪ ಪ್ರೆಸ್ ಮಾಡಿನಿ. ಈ ಕಡೆ ದೋಸೆ ತವಿ ಕಾಯಕ್ಕೆ ಇಟ್ಟಿನಿ. ಅದು ಹೀಟ್ ಆದ್ಮೇಲೆ ಬಟರ್ ಸ್ಪ್ರೆಡ್ ಮಾಡ್ಕೊಂಡು ಅದ್ರ ಮ್ಯಾಲೆ ಬ್ರೆಡ್ ಇಟ್ಟಿನಿ. ಮತ್ತು ಮ್ಯಾಗ ಒಂದು ಸ್ವಲ್ಪ ಬಟರ್ ಹಾಕಿ 2 ಸೈಡ್ ಚಲೋತ್ನಾಗ ರೋಸ್ಟ್ ಮಾಡ್ಕೊಂಡಿನಿ. ಕಡಿಮೆ ಉರಿ ಇಟ್ಕೊಂಡು ಬ್ರೆಡ್ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡಬೇಕಾಗ್ತೈತಿ. ಸ್ಯಾಂಡ್ವಿಚ್ ತೆಗಿಯಕ್ಕೆ ಒಂದು ಪ್ಲೇಟ್ ಇಟ್ಟು ಅದ್ರ ಮ್ಯಾಗ ಟಿಶ್ಯೂ ಹಾಕ್ತೀನಿ. ಸ್ಯಾಂಡ್ವಿಚ್ ತವಿದಿಂದ ತಕೊಂಡು ಕಟ್ ಮಾಡತ್ತೀನಿ. ಇನ್ನೊಂದು ಸ್ಯಾಂಡ್ವಿಚ್ನು ಕಟ್ ಮಾಡಿ ಪ್ಲೇಟ್ನಾಗ ಜೋಡಿಸ್ಕೊಂಡು ಇಟ್ಕೊಂಡಿನಿ. ಸ್ಯಾಂಡ್ವಿಚ್ ಮೇಲೆ ಸಾಸ್ ಹಾಕೊಂಡಿನಿ. ಕ್ರಿಸ್ಪಿ ಸ್ಪ್ರೌಟ್ ಸ್ಯಾಂಡ್ವಿಚ್ ರೆಡಿ ಆಗೈತಿ. ಭಾಳ ಈಸಿ ರೆಸಿಪಿ ಅದ, ಮನ್ಯಾಗ ನೀವು ಒಂದ್ಸಲ ಟ್ರೈ ಮಾಡಿರಿ. ಹಂಗೆ ನನ್ನ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.